ಫ್ರೆಂಡ್ಸ್, ನೀವು ಹೊಸ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡುವ ಆ್ಯಪನ್ನು ನೋಡಿದ್ದೀರಾ? ಇವಾಗ ಜಸ್ಟ್ ಲಾಂಚ್ ಮಾಡಿದ್ದಾರೆ. ಅದೇನಂತ ಅದ್ರ ಬಗ್ಗೆ ಹೇಳ್ಕೊಡ್ಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ನೀವು ಪ್ಲೇಸ್ಟೋರಲ್ಲಿ ಹೋಗಿ ಈ ಥರ ಒಂದು ಆಧಾರ್ ಅಂತ ಸರ್ಚ್ ಮಾಡಬೇಕು. ಈ ಥರ ಒಂದು ಆಧಾರ್ ಅಂತ ಸರ್ಚ್ ಮಾಡಬೇಕು. ಇದರಲ್ಲಿ ಈ ಥರ ಒಂದು ಆ್ಯಪ್ ಇರುತ್ತೆ, ಇದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡ್ಕೊಂಡಿದ್ದಾದಮೇಲೆ ಓಪನ್ ಮಾಡಬೇಕು ಇದನ್ನು. ಎಲ್ಲ ಅಲೌ ಕೊಟ್ಟು ಇಲ್ಲಿ ಬಂದು ಇಲ್ಲಿ ನಿಮ್ಮದು ಡಿಸ್ಕವರ್ ಕೀ ಫ್ಯೂಚರ್ ಅಂತ ಇದೆ, ಇದಕ್ಕೆ ಹಾಕಬೇಕು. ಅದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ಐ ಆಮ್ ರೆಡಿ ವಿತ್ ಆಧಾರ್ ಅಂತ ಇದೆ. ಐ ಆಮ್ ರೆಡಿ ವಿತ್ ಆಧಾರ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮದು ಆಧಾರ್ ನಂಬರನ್ನು ನೀವು ಫಿಲ್ ಮಾಡಬೇಕು. ನೀವು ಆಧಾರ್ ನಂಬರ್ ಫಿಲ್ ಮಾಡಿದ ತಕ್ಷಣ ಈ ಥರ ಒಂದು ಬರುತ್ತೆ, ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಐ ಅಗ್ರಿ ಅಂತ ಇದೆ, ಕಂಡೀಷನ್ ಆ್ಯಂಡ್ ಪ್ರೈವಸಿ ಪಾಲಿಸಿ ಅಂತ ಇದೆ, ಪ್ರೊಸೀಜ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇದು ನಿಮ್ಮದು ಒಂದು ರಿಜಿಸ್ಟರ್ ನಂಬರ್ ಇರುತ್ತಲ್ಲ, ಅದಕ್ಕೊಂದು SMS ಹೋಗುತ್ತೆ ಅಂತ ಇದೆ. ಸೆಂಡ್ ಮೆಸೇಜ್ ಅಂತ ಹಾಕಬೇಕು. ಪ್ರೋಸೆಸ್ ಆಗ್ತಾ ಇದೆ, ವೇಟ್ ಮಾಡಿ. ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಕಂಟಿನ್ಯೂದು ಫೇತ್ ಅಥೆಂಟಿಕೇಷನ್ ಅಂತ ಇದೆ, ಕಂಟಿನ್ಯೂ ವಿತ್ ದಿಸ್ ನಂಬರ್ ಅಂತ ಹಾಕಿದ ತಕ್ಷಣ ಇಲ್ಲಿ ಫೇಸ್ ಅಥೆಂಟಿಕೇಷನ್ ಅಂತ ಬರುತ್ತೆ. ಇಲ್ಲಿ ತೋರಿಸ್ತಾ ಇದೆ ನೋಡಿ, ಗ್ಲಾಸ್ ಇದ್ರೆ ಗ್ಲಾಸ್ ತೆಗೆದು ಬಿಡಬೇಕು, ಮತ್ತು ಲೈಟ್ ಒಂದು ಆನ್ ಮಾಡಿಕೊಂಡು ನಿಮ್ಮ ಫೇಸ್ನ ನೀವು ಅಥೆಂಟಿಕೇಷನ್ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದಾರೆ. ಇದೇ ಥರ ನೀವು ಕೂಡ ಮಾಡಬೇಕು. ಮಾಡಿದಾದಮೇಲೆ ಈ ಥರ ಒಂದು ಫೇಸ್ ಓಪನ್ ಆಗುತ್ತೆ. ಫೆಚಿಂಗ್ ಡೀಟೇಲ್ಸ್ ಅಂತ ಪ್ರೊಸೀಜ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮದೊಂದು ಪಿನ್ ಇದೆ, 6 ಡಿಜಿಟ್ ಪಿನ್ ಕೇಳ್ತಾರೆ ಅವರು. ನಿಮ್ಮ ಓನ್ ಯಾವುದು ನಿಮಗೆ ನೆನಪಿರುತ್ತೆ ಅದನ್ನು ನೀವು ಇದನ್ನು ಹಾಕ್ಕೋಬೇಕು. ಇಲ್ಲಿ ಪಿನ್ ಹಾಕಬೇಕು. ಏನಕ್ಕಪ್ಪ ಅಂದರೆ ನೀವು ಓಪನ್ ಮಾಡುವಾಗ ನೀವು ಯಾವಾಗಲೂ ಈ ಆ್ಯಪ್ ಓಪನ್ ಮಾಡುವಾಗ ಆ ಪಿನ್ನನ್ನೇ ಸಬ್ಮಿಟ್ ಮಾಡಿ ಓಪನ್ ಮಾಡಬೇಕಾಗತ್ತೆ. ಅದಕ್ಕೆ ನಿಮಗೆ ಯಾವ್ದು ನೆನಪಿರುತ್ತೋ ಅದನ್ನೇ ಇಟ್ಕೊಳ್ಳಿ. ಇದಾಗಿದ ಮೇಲೆ ನಿಮ್ಮದಿಲ್ಲಿ ಆಧಾರ್ ಕಾರ್ಡ್ ನೇಮ್ ನಿಮ್ದು ಇದರ ನೇಮು ನಿಮ್ಮ ಫೇಸ್ ಇಲ್ಲಿ ಮೇಲ್ಗಡೆ ತೋರಿಸುತ್ತೆ. ತೋರಿಸಿದಾದ್ಮೇಲೆ ಒಂದು ಸ್ಕ್ಯಾನ್ ID ಆ್ಯಂಡ್ ಸ್ಕ್ಯಾನ್ QR ಅಂತ ಇದೆ. ಇಲ್ಲಿ ಇದೇನು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ ನೀವು. ರಿಫ್ರೆಶ್ ಅಂತ ಓಡಿದ ತಕ್ಷಣ ಇಲ್ಲಿ ರಿಫ್ರೆಶ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮದು ಹಿಸ್ಟ್ರಿ ಏನಿರುತ್ತೆ ಅದನ್ನು ಬಂದುಬಿಡುತ್ತೆ. ಇಲ್ಲಿ ಬಂದು ನಿಮ್ಮದು ಮೈ ಆಧಾರ್ ಅಪ್ಡೇಟ್ ಅಂತ ಇದೆ. ಇಲ್ಲಿ ಮೈ ಆಧಾರ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದಿದೆ ಮೊಬೈಲ್ ನಂಬರ್ ಅಪ್ಡೇಟ್, ಅಡ್ರೆಸ್ ಅಪ್ಡೇಟ್, ನೇಮ್ ಅಪ್ಡೇಟ್ ಅಂತ ಇದೆ, ಆ್ಯಂಡ್ ಇಮೇಲ್ ID ಅಪ್ಡೇಟ್ ಅಂತ ಇದೆ. ನಿಮ್ಗೆ ಯಾವ್ದು ಬೇಕಾದರೂ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ನಾನು ಇಮೇಲ್ IDನ ಚೂಸ್ ಮಾಡ್ಕೋತೀನಿ. ಓಕೆ ಅಂತ ಇದೆ. ಇಲ್ಲಿ ಕಮಿಂಗ್ ಸೂನ್ ಅಂತ ಬರ್ತಾ ಇದೆ, ಏನು ಪ್ರಾಬ್ಲಮ್ ಇದೆ ಅಂತ ಗೊತ್ತಿಲ್ಲ. ನಾನು ಅದನ್ನೇ ಚೂಸ್ ಮಾಡ್ಕೋತೀನಿ. ಇಲ್ಲಿ ಬಂದು ನಾನು ಅಡ್ರೆಸ್ ಚೂಸ್ ಮಾಡ್ಕೋತೀನಿ. ಯೂಸಿಂಗ್ ಯುವರ್ ಡಾಕ್ಯುಮೆಂಟ್ಸ್ ಅಂತ ಇದೆ, ಓಕೆ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಒಂದು 30 ಡೇಸ್ ಪ್ರೊಸೆಸಿಂಗ್ ಅಂತ ಕೊಟ್ಟಿದ್ದಾರೆ. ಪ್ರೊಸೆಸ್ ಟೈಮ್ ಅಂದರೆ ಇಷ್ಟು ದಿನದಲ್ಲಿ ನಿಮ್ಮದು ನೀವೇನು ಅಪ್ಲಿಕೇಶನ್ ಹಾಕಿರ್ತಿಲ್ಲ ಅದು ಅಪ್ಡೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು 75 ಅಮೌಂಟ್ 75 ರೂಪಾಯಿ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಪ್ರೂಫ್ ಆಫ್ ಅಡ್ರೆಸ್ ಇನ್ ಯುವರ್ ನೇಮ್ ಅಂತ ಹೇಳ್ತಾ ಇದ್ದಾರೆ. ನೀವು ಇಲ್ಲಿ ಇರೋದಕ್ಕೆ ಏನು ಪ್ರೂಫ್ ಇದೆ ಅಂತ ಕೇಳ್ತಾ ಇದ್ದಾರೆ ಅವರು. ಇದನ್ನು ನೀವು ಪ್ರೂಫ್ ಇಲ್ಲಿ ಇರೋದಕ್ಕೆ ಏನು ಪ್ರೂಫ್ ಅಂತ ನೀವು ಇದು ಮಾಡ್ಕೋಬೇಕು. ಮತ್ತು ಸೆಲೆಕ್ಟ್ ದಿ ಪ್ರೂಫ್ ಆಫ್ ಅಡ್ರೆಸ್ ಡಾಕ್ಯುಮೆಂಟ್ಸ್, ಅಪ್ಲೋಡ್ ದಿ ಪ್ರೂಫ್ ಆಫ್ ಅಡ್ರೆಸ್ ಆಫ್ ಡಾಕ್ಯುಮೆಂಟ್, ವೆರಿಫೈಡ್ ದಿ ಡೀಟೇಲ್ಸ್ ಆಫ್ ಚೇಂಜ್, ಮೇಕ್ ಅ ಪೇಮೆಂಟ್ ಆ್ಯಂಡ್ ಕಂಪ್ಲೀಟ್ ದಿ ಆಫರ್ ರಿಕ್ವೆಸ್ಟ್ ಅಂತ ಇದೆ. ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮತ್ತೆ ಒಂದು OTP ಹೋಗುತ್ತೆ. ನಿಮ್ಮ ಮೊದಲು ಯಾವ್ದು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುತ್ತಲ್ಲ ಆ ನಂಬರ್ಗೆ OTP ಹೋಗುತ್ತೆ. OTP ಬಂದ ತಕ್ಷಣ OTP ಫಿಲ್ ಮಾಡಿದ ತಕ್ಷಣ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಎಲಿಜಿಬಿಲಿಟಿ ಆಫ್ ಡಾಕ್ಯುಮೆಂಟ್ ಅಂತ ಇಲ್ಲಿ ಇದೆ, ಅದನ್ನು ಹಾಕಿ ಇದನ್ನು ಕುಡ್ ಬಿ ಫೇತ್ ಅಥೆಂಟಿಕೇಷನ್ ಮಾಡ್ಕೋತಾರೆ. ಇದನ್ನು ಮಾಡ್ಕೊಂಡ್ಬಿಡಿ. ಇದೆಲ್ಲ ಏನೇನಿರುತ್ತೆ ಇದನ್ನೆಲ್ಲ ಪ್ರೊಸೀಸ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ದಿ ಡಾಕ್ಯುಮೆಂಟ್ ಅಂತ ಇದೆ. ಸೆಲೆಕ್ಟ್ ದಿ ಡಾಕ್ಯುಮೆಂಟ್ ಅಂತ ಇದೆ. ನಿಮ್ದು ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ತುಂಬಾ ಕೊಟ್ಟಿದ್ದಾರೆ. ಯಾವುದು ಎಲೆಕ್ಟ್ರಿಸಿಟಿ ಬಿಲ್ಲು ಅಂತ ಕೊಟ್ಟಿದ್ದಾರೆ. ನಾನು ಎಲೆಕ್ಟ್ರಿಸಿಟಿ ಬಿಲ್ಲು ಅಂತ ತೊಗೋತೀನಿ. ನೀವು ಯಾವ್ದು ಬೇಕಾದರೂ ತೊಗೋಬೋದು. ಇಲ್ಲಿ ತುಂಬಾ ಇದೆ, ಇಲ್ಲಿ ಯಾವುದಾದ್ರೂ ನೀವು ತೊಗೋಬೋದು. ನಿಮ್ಗೆ ಯಾವ್ದು ಬೇಕು ಅದನ್ನು ತೊಗೊಳ್ಳಿ. ನಾನು ಎಲೆಕ್ಟ್ರಿಸಿಟಿ ಬಿಲ್ ತೊಗೋತಾ ಇದ್ದೀನಿ. ಎಲೆಕ್ಟ್ರಿಸಿಟಿ ಬಿಲ್ ಹಾಕಿದ ತಕ್ಷಣ ಇಲ್ಲಿ ಒಂದು ನಾನು ಹಾಕಿದ್ದೀನಿ, ದ ಎಲೆಕ್ಟ್ರಿಸಿಟಿ ಬಿಲ್ ಮಸ್ಟ್ ಹ್ಯಾವ್ ದ ಅಡ್ರೆಸ್ ಆ್ಯಂಡ್ ದಿ ರೆಸಿಡೆಂಟ್ ಅಂತ ಇದೆ. ಇದನ್ನೆಲ್ಲ ಐ ಅಂಡರ್ಸ್ಟುಡ್ ದಿ ಪ್ರೊಸೆಸ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮದು ಸ್ಕ್ಯಾನ್ ದಿ ಡಾಕ್ಯುಮೆಂಟು JPG ಆ್ಯಂಡ್ PNG ಫಾರ್ಮೆಟ್ ಅಂತ ಇದೆ. ನೀವು ಅದನ್ನು ಇದು ಮಾಡ್ಕೋಬೇಕು, ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇಲ್ಲಿ ಎಲ್ಲ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿದಾದಮೇಲೆ ಈ ಥರ ಒಂದು ಡೀಟೇಲ್ಸ್ ಆರ್ ವೆರಿಫೈಡ್ ಅಂತ ಇದೆ. ಇಲ್ಲಿ ಪೇಮೆಂಟ್ ಪ್ರೊಸೆಸ್ ಇರುತ್ತೆ. ಇಲ್ಲಿ ಪೇಮೆಂಟ್ ಪ್ರೊಸೆಸ್ ಪೇ ಅಂತ ಹಾಕಿದ ತಕ್ಷಣ ಕನ್ಫರ್ಮ್ ಆ್ಯಂಡ್ ಪೇ ಅಂತ ಇದೆ, ಕನ್ಫರ್ಮ್ ಅಂತ ಹಾಕಿ ಇದಾದಮೇಲೆ ಇಲ್ಲಿ ಸ್ವಲ್ಪ ಬೇರೆ ಒಂದು ಪೇಜ್ ಓಪನ್ ಆಗುತ್ತೆ. ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ.
ನೋಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ಎದರ್ಲಿಂದ ಪೇ ಮಾಡಬೇಕು ಅಂದ್ಕೊಂಡಿದ್ದೀರಾ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಯಾವುದಾದ್ರೂ ಫೋನ್ಪೇ ಅಥವಾ ಗೂಗಲ್ ಪೇ ಯಾವುದಾದ್ರೂ ಇದ್ದರೆ ನೀವು ಓಪನ್ ಮಾಡಿ, ಅದನ್ನು ಹಾಕಿ ಓಪನ್ ಮಾಡಿ ಆಮೇಲೆ ಪೇಮೆಂಟ್ ಮಾಡಿದ ತಕ್ಷಣ ನಿಮ್ಮದು 30 ದಿನದಲ್ಲಿ ನಿಮ್ದು ಯಾವುದೇ ಥರ ಅಪ್ಡೇಟ್ ಇರಲಿ ಅಪ್ಡೇಟ್ ಆಗಿಬಿಡುತ್ತೆ. ನಿಮ್ದು ಯಾವುದೇ ಥರ ಗೋರ್ಮೆಂಟ್ ಏನೇ ಇರಲಿ ಆಧಾರ್ ಕಾರ್ಡಲ್ಲಿ ಏನೇ ಥರ ಅಪ್ಡೇಟ್ ಮಾಡಿದ್ರು ಅಪ್ಡೇಟ್ ಆಗಿಬಿಡುತ್ತೆ. ಖಂಡಿತ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮನೆಯಲ್ಲೇ ಕೂತ್ಕೊಂಡು ಯಾವ ಥರ ನೀವು ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೋಬೇಕು ಅಂತ ನಾನು ಫೋನಲ್ಲಿ ಹೇಳ್ಕೊಟ್ಟಿದ್ದೀನಿ. ನೀವು ಕೂಡ ಇದೇ ಥರ ಅಪ್ಡೇಟ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಸೈಬರ್ ಸೆಂಟರ್ಗೆ ಹೋಗೋ ಅವಶ್ಯಕತೆ ಇಲ್ಲ, ತುಂಬ ದಿನಗಳಿಗೆ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವೇ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಕಣ್ಣು ಮುಂದೆ ನೀವು ಎಷ್ಟಾಗುತ್ತೆ ಅಷ್ಟು ಅಮೌಂಟ್ ಪೇ ಮಾಡಿಕೊಂಡು ನೀವೇ ಅಪ್ಡೇಟ್ ಮಾಡ್ಬೋದು. ಅದಕ್ಕೆ ಈ ವಿಡಿಯೋನ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇದೇ ಥರ ನಿಮಗೆ ಅಪ್ಡೇಟ್ ಬೇಕಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.